ಪ್ರತಾಪ್ ಸಿಂಹನ ತಮ್ಮ ಮರಗಳ್ಳ ಅಂತೇಳಿ ಹೇಳಿಬಿಟ್ಟು ಕಾಂಗ್ರೆಸ್ಸಿನ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ನಲ್ಲಿ ಒಂದು ಪೋಸ್ಟ್ ಹಾಕ್ತಾರೆ. ಈ ಪೋಸ್ಟ್ ಹಾಕೋದಕ್ಕೆ ಅವ್ರಿಗೆ ಕಾರಣ ಏನಿದೆ? ಇದೇ ಕಾಂಗ್ರೆಸ್ ಸರ್ಕಾರ ಇರುವಂಥದ್ದು. ನಿಮ್ಮಲ್ಲಿ ಏನು FIR ದಾಖಲಾಗಿದೆ, ಇದೇ ತಿಂಗಳು 16ನೇ ತಾರೀಕು ಬೇಲೂರಿನಲ್ಲಿ FIR ದಾಖಲಾಗಿದೆ. ಆ FIRನಲ್ಲಿ ಯಾರ ಹೆಸರಿದೆ? ಆ ಜಯಮ್ಮ ಇರ್ಬೋದು, ರಾಕೇಶ್ ಶೆಟ್ಟಿ ಇರ್ಬೋದು, ಇನ್ನೊಬ್ಬ ರವಿ ಇರ್ಬೋದು. ನನ್ನ ತಮ್ಮನಿಗೆ ಅವ್ರಿಗೆ ಏನು ಸಂಬಂಧ ಇದೆ? ಪ್ರತಾಪ್ ಸಿಂಹನ್ನ ಮೈಸೂರಿನಲ್ಲಿ ಕೊಡಗಿನಲ್ಲಿ ಸೋಲ್ಸೋಕ್ಕಾಗಲ್ಲ ಅಂತ ಸಿದ್ದರಾಮಯ್ಯವ್ರಿಗೂ ಗೊತ್ತು. ಅವ್ರ ಮಗನ್ನ ರಾಜಕಾರಣಕ್ಕೋಸ್ಕರವಾಗಿ ಅವರು ಯಾವ ಮಟ್ಟಕ್ಕೂ ಇಳಿತಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಿದೆ ನನಗೆ. ಕಾಂಗ್ರೆಸ್ನವ್ರಿಗೆ ನಾನು ಇಷ್ಟೇ ಹೇಳೋವಂಥದ್ದು, ನೀವು FIR ಹಾಕ್ಸಿದ್ರಲ್ಲ, FIRಲ್ಲಿ ನನ್ನ ತಮ್ಮನ ಹೆಸರು ಎಲ್ಲಿದೆ? ನನ್ನ ತಮ್ಮ ಕಳೆದ 15-16 ವರ್ಷಗಳಿಂದ ಶುಂಠಿ ಬೆಳೆದು ಬೇರೆಯವ್ರದ್ದು ಜಮೀನನ್ನು ಲೀಸಿಗೆ ತೊಗೊಂಡು ಶುಂಠಿ ಬೆಳೆದು ಅವನ ಜೀವನ ನಡೆಸ್ತಾನೆ. ನನಗಿಬ್ಬರು ತಮ್ಮಂದಿರಿದ್ದಾರೆ, ಒಬ್ಬಳು ತಂಗಿ ಇದ್ದಾಳೆ. ಮೈಸೂರಿನವರು ಹಾಗೂ ಕೊಡಗಿನವರು ನನ್ನ ತಮ್ಮಂದಿರನ್ನ ತಂಗಿನ ನೋಡಿದ್ದಾರೆ. ನನಗೆ ಎಷ್ಟು ಜನ ತಮ್ಮಂದಿರಿದ್ದಾರೆ, ತಂಗಿ ಇದ್ದಾರೆ ಅಂತ ಗೊತ್ತಾ? ಚುನಾವಣೆ ಸಂದರ್ಭದಲ್ಲಿ 1 ತಿಂಗಳು ಬಂದು ಕೆಲಸ ಮಾಡಿ ಹೋಗ್ತಾರೆ ಹೊರತು ಯಾವತ್ತೂ ಮೈಸೂರು ಕಡೆಗೆ ತಲೆ ಹಾಕಲ್ಲ ಅವರು. ಯಾವ ರಾಜಕಾರಣಿಯ, ಅದು ಒಬ್ಬ MLA ಇರ್ಬೋದು, MP ಇರ್ಬೋದು, ಯಾರು ತಮ್ಮಂದಿರು ಕೃಷಿ ಮಾಡಿಕೊಂಡು ಶುಂಠಿ ಬೆಳ್ಕೊಂಡು ಕೆಲಸವನ್ನು ಮಾಡ್ಕೊಂಡು ಜೀವನ ನಡೆಸ್ತಾ ಇದ್ದಾರೆ ಹೇಳಿ ನೋಡೋಣ? ಯಾವ MLA ತಮ್ಮ ಅಥವಾ ಅವ್ರ ಕುಟುಂಬದವರು ಅವರಂಥ ಎಲ್ಲ ವ್ಯವಹಾರಗಳಲ್ಲಿ ಅವ್ರ ರಾಜಕಾರಣದಲ್ಲಿ ಭಾಗಿಯಾಗಿಲ್ಲ ಅಂತ ಎಷ್ಟು ಜನ ಎದೆ ತಟ್ಕೊಂಡು ಹೇಳ್ತಾರೆ ನೋಡೋಣ? ಆದರೆ ನಾನು ಹೇಳ್ಕೊಳ್ತೀನಿ, ನನ್ನ ತಮ್ಮಂದಿರು ಯಾವುದೇ ಕಾರಣಕ್ಕೂ 10 ವರ್ಷದಿಂದ ಮೈಸೂರು ಕಡೆಗೆ ರಾಜಕಾರಣಕ್ಕೆ ಯಾವತ್ತೂ ತಲೆ ಹಾಕಿಲ್ಲ. ಕಷ್ಟಪಡ್ಕೊಂಡು ಅವರು ದುಡಿದು ಕೃಷಿ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಆ FIRಲ್ಲಿ ಬೇರೆಯವ್ರ ಹೆಸರಿದೆ. ನನ್ನ ತಮ್ಮನ್ನು ಯಾಕೆ ಹೇಳ್ಕೊಂಬರ್ತಾ ಇದ್ದಾರೆ? ಆ ಜಮೀನಿಗೆ ಅಲ್ಲಿ ಶುಂಠಿ ಬೆಳೆಯೋದಕ್ಕೋಸ್ಕರ ಜನವರಿ 24ನೇ ತಾರೀಕಿಂದ 2025 ಜುಲೈವರೆಗೂ ಅವ್ನು ಲೀಸ್ ಮಾಡ್ಕೊಂಡಿದ್ದಾನೆ. ಅದು ಜನವರಿ 24ರಿಂದ ಪ್ರಾರಂಭ ಆಗುತ್ತೆ. ಆ ಜಾಗದಲ್ಲಿ ಇದ್ದಂಥ ಕಾಡು ಮರಗಳನ್ನು ಅವ್ರ ಓನರು ಯಾರಿಗೋ ಕೊಟ್ಟು ರವಿಯನ್ನನ್ನು ಕಡ್ಕೊಂಡೋಗಿ ಅವನ ಮೇಲೆ FIR ಆಗಿದೆ. ಅದಕ್ಕೂ ನನ್ನ ತಮ್ಮಂಗೂ ಏನು ಸಂಬಂಧ? ಪ್ರತಾಪ್ ಸಿಂಹನ ಅವಹೇಳನ ಮಾಡಬೇಕು, ಪಾರ್ಲಿಮೆಂಟು ಮೇಲೆ ಅಲ್ಲಿ ನಡೆದಂಥ ಘಟನೆ ಅಂತ ತೊಗೊಂಡ್ರು. ಅದಾದ ಮೇಲೆ ಅವನ ತಮ್ಮ ಮರಗಳ್ಳ ಅಂತ ಹೇಳಕ್ಕೆ ಬಂದರು. ನಿಮ್ಮದೇ ಪೊಲೀಸ್ ಇಲಾಖೆ ಇದೆ, ನಿಮ್ಮದೇ ಅರಣ್ಯ ಖಾತೆ ಸಚಿವರಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ನೀವೇ ಇದ್ದೀರಿ, ತನಿಖೆ ಮಾಡಿ. ಯಾಕೆ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಪೋಸ್ಟ್ ಹಾಕ್ತೀರಿ? ನಿಮ್ಮ ಹತ್ರನೇ ಇದೆಯಲ್ವಾ, ಎಲ್ಲ ವ್ಯವಸ್ಥೆ ನಿಮ್ಮ ಹತ್ರ ಇದೆಯಲ್ಲ, ಅಡ್ಮಿನಿಸ್ಟ್ರೇಷನ್ ನಿಮ್ಮ ಕೈಯಲ್ಲಿ ಇದೆಯಲ್ವಾ? ಯಾಕೆ ನನ್ನ ಮೇಲೆ ಇಷ್ಟೊಂದು ನಿಮಗೆ ದ್ವೇಷ? ಯಾರು ಬಡವ್ರ ಮಕ್ಕಳು, ಯಾವ ಹಿನ್ನೆಲೆ ಇಲ್ದಿದ್ದರು ಬಂದು ರಾಜಕಾರಣ ಮಾಡಬಾರ್ದು, ಒಳ್ಳೆ ಕೆಲಸ ಮಾಡಬಾರ್ದು ಅಂತಲ್ಲ? ಆಯಿತು, ನನ್ನ ಜೊತೆ ನೀವು ಇಷ್ಟು 40 ವರ್ಷ ರಾಜಕಾರಣ ಮಾಡಿದ್ದೀರಲ್ಲ, ನಾನು ಬರೀ 9.5 ವರ್ಷ ಮಾಡಿರೋದು. ನಾನು 9.5 ವರ್ಷದಲ್ಲಿ ನನ್ನ ಕ್ಷೇತ್ರಕ್ಕೆ ನಾನು ಏನು ಕೆಲಸ ಮಾಡಿದ್ದೀನಿ ಅಂತ ಹೇಳ್ತೀನಿ. ನೀವು 40 ವರ್ಷ ರಾಜಕಾರಣದಲ್ಲಿ ನೀವೇನು ಮಾಡಿದ್ದೀರಿ ಅಂತ ಹೇಳಿ ನೋಡೋಣ. ಬರೀ ಜನಕ್ಕೆ ಅದು ಇದು ಇಟ್ಕೊಂಡು ತಮಟೆ ಹೊಡ್ಕೊಂಡು ಜನರನ್ನ ಜಾತಿನ ಎತ್ಕಟ್ಟಿ ನೀನು ಗೌಡ, ನೀ ಲಿಂಗಾಯತ, ನೀ ಕುರುಬ, ನೀ SC, ನೀ ST ಇವು ಮಾಡ್ಕೊಂಡಿದ್ದಾರೆ. ನಾನು ಯಾವತ್ತೂ ಆ ಕೆಲಸವನ್ನು ಮಾಡಿಲ್ಲ. ನಾನು ನಿಯತ್ತಾಗಿ ರಾಜಕಾರಣವನ್ನು ಮಾಡ್ತಾಯಿದ್ದೀನಿ, ಅಭಿವೃದ್ಧಿ ರಾಜಕಾರಣವನ್ನು ಮಾಡ್ತಾಯಿದ್ದೀನಿ. ಇದನ್ನು ಸಹಿಸ್ಲಿಕ್ಕಾಗ್ದಲೇ ಪ್ರತಾಪ್ ಸಿಂಹ ಎಲ್ಲಿ ಬೆಳೆದು ಬಿಡ್ತಾನೋ ಅವನ್ನ ತುಳಿದು ಬಿಡಬೇಕು ಅಂತ ಈ ರೀತಿ ಅವ್ಯಾಹತವಾದಂಥ ದಾಳಿಯನ್ನು ಮಾಡ್ತಿದ್ದಾರೆ. ನಾನು ನಿಮಗೆ ಮುಂದೆನೂ ಕೂಡ ಈ ದಾಳಿಗಳು ನಿಲ್ಲಲ್ಲ. ಯಾಕೆಂತಂದರೆ ಮುಖ್ಯಮಂತ್ರಿಗಳಿಗೆ ಗೊತ್ತು, ಮೈಸೂರು ಮತ್ತು ಕೊಡಗು, ಮೈಸೂರು ಅವ್ರದ್ದೇ ತವರು ಕ್ಷೇತ್ರ. ಇಲ್ಲಿ ಅವರು ಯಾರನ್ನೇ ನಿಲ್ಲಿಸಿದ್ರು ಕೂಡ ಸೋಲೋದು ಖಚಿತ, ಪ್ರತಾಪ್ ಸಿಂಹ ಗೆಲ್ತಾನೆ ಅನ್ನೋದು ಅವ್ರಿಗೆ ಗೊತ್ತು. ಯಾಕಂದರೆ ಜನದ ಆಶೀರ್ವಾದ ನನ್ನ ಮೇಲೆ ಇದೆ, ಆ ತಾಯಿ ಚಾಮುಂಡಿಯ ಕಾವೇರಿ ತಾಯಿಯ ಕೃಪೆ ಇದೆ. ಹಾಗಾಗಿ ಇಲ್ಲಿ ಸೋತ್ ಕೂಡಲೇ ಅವ್ರ ಮುಖ್ಯಮಂತ್ರಿ ಚೇರ್ ಅಲ್ಲಾಡುತ್ತಲ್ಲ, ಅದಕ್ಕೋಸ್ಕರ ನನ್ನ ಮೇಲೆ ದಾಳಿ ಮಾಡ್ತಾರೆ. ಇನ್ನೊಂದು ದಾಳಿ ಮಾಡ್ತಾರೆ, ನನಗೆ ಗೊತ್ತು. ಎಲ್ಲ ರೀತಿ ದಾಳಿನೂ ಮಾಡ್ತೀವಿ, ನೀವು ಆ ದಾಳಿಗೆ ಸಿದ್ಧರಾಗಿದ್ದೀರಿ. ಯಾಕೆಂದರೆ ನಾನು 24ನೇ ತಾರೀಕು ಹೇಳಿಕೆ ಕೊಟ್ಟು ಕೂಡಲೇ 16ನೇ ತಾರೀಕು ಯಾರ್ದೋ ವಿರುದ್ಧ ಇದ್ದಂಥ FIRನ ಇಟ್ಕೊಂಡ್ಬಿಟ್ಟು ನನ್ನ ತಮ್ಮನ್ನು ಎಳೆತರ್ತೀರಿ ಅಂತೇಳಿ ಹೇಳಿದರೆ ನೀವು ಇನ್ನು ಮುಂದೆ ಸತತವಾಗಿ ನನ್ನ ಮೇಲೆ ಆಕ್ರಮಣ ಮಾಡ್ತೀರಿ ಅಂತೇಳಿ ಹೇಳಿ ನನಗೆ ಗೊತ್ತು. ಆದರೆ ನಾನು ಕಾಂಗ್ರೆಸ್ಸಿಗರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳೋವಂಥದ್ದು ಇಷ್ಟೇ, ಸರ್, ನಾನು ಬಹಳ ಕಟುವಾಗಿ ಶಬ್ದವನ್ನು ಬಳಸೋಕ್ಕೆ ಇಷ್ಟಪಡಲ್ಲ, ಆದ್ರೂ ಕೂಡ ತುಂಬ ಕೆಣಕಿದ್ರೆ. ಅದಕ್ಕೋಸ್ಕರ ಹೇಳ್ತೀನಿ, ನಿಮಗೆ ನಿಜವಾಗ್ಲೂ ಕೂಡ ತಾಕತ್ತಿದ್ರೆ, ದಮ್ಮಿದ್ರೆ ನನ್ನ ಮೇಲೆ ಅಭಿವೃದ್ಧಿ ವಿಚಾರಗಳನ್ನ ಇಟ್ಕೊಂಡು ನನ್ನ ಮೇಲೆ ನೀವು ಅಭಿವೃದ್ಧಿ ವಿಚಾರಗಳಿಟ್ಕೊಂಡು ನನ್ನ ಮೇಲೆ ಹೋರಾಟ ಮಾಡಿ. ಅಭಿವೃದ್ಧಿ ವಿಚಾರನ ನಾನು 9.5 ವರ್ಷದಲ್ಲಿ ಏನು ಕೆಲಸ ಮಾಡಿದ್ದೀನಿ, ನೀವು 40 ವರ್ಷದಲ್ಲಿ ಏನು ಕಟ್ಟ ಹಾಕಿದ್ರಿ ಅದನ್ನ ಇಟ್ಕೊಂಡು ಅಭಿವೃದ್ಧಿ ವಿಚಾರ ಇಟ್ಕೊಂಡು ನೀವು 40 ವರ್ಷದಲ್ಲಿ ಏನು ಮಾಡಿದ್ರಿ ಅದನ್ನ ಇಟ್ಕೊಂಡು ನೀವು ಜನರ ಮುಂದೆ ಹೋಗಿ. ನಾನು 9.5 ವರ್ಷದಲ್ಲಿ ಜನಕ್ಕೆ ಏನೇನು ಮಾಡಿದ್ದೀನಿ ಅದನ್ನ ಇಟ್ಕೊಂಡು ನಾನು ಜನರ ಎದುರುಗಡೆ ಹೋಗ್ತೀನಿ, ಜನ ತೀರ್ಮಾನ ಮಾಡಲಿ. ಆದರೆ ಈ ಥರ ವೈಯಕ್ತಿಕ ದಾಳಿಯನ್ನು ಮಾಡೋಕ್ಕೋಬೇಡಿ ಸರ್. ನನ್ನ ತಮ್ಮಂದಿರೋ ಯಾರಿಗೂ ಮಿನಿಟ್ ಹಾಕ್ಸ್ಕೊಟ್ಟಿಲ್ಲ ಸರ್, ನನ್ನ ತಮ್ಮಂದಿರು ರಿಯಲ್ ಎಸ್ಟೇಟಲ್ಲಿ ಇಲ್ಲ ಸರ್, ನನ್ನ ತಮ್ಮಂದಿರು ಯಾವ ಕಾಂಟ್ರಾಕ್ಟಿಗೂ ಬಂದಿಲ್ಲ ಸರ್.
ದಯವಿಟ್ಟು ಇದನ್ನೆಲ್ಲ ಮಾಡ್ತಿರೋರು ಯಾರ ಮಕ್ಕಳು ಅಂತ ಕರ್ನಾಟಕದ ಜನಕ್ಕೆ ಗೊತ್ತು. ದಯವಿಟ್ಟು ವೈಯಕ್ತಿಕ ದಾಳಿ ಮಾಡೋದನ್ನು ಬಿಡಿ ಸರ್. ಎಲ್ಲರ ಬಗ್ಗೆ ವೈಯಕ್ತಿಕ ದಾಳಿ ಮಾಡೋಕ್ಕೆ ಹೋದ್ರೆ ನನ್ನ ಹತ್ರನೂ ದಾಳಿ ಮಾಡೋಕ್ಕಾಗುತ್ತೆ. ನಾವು ಮಾಡಲ್ಲ ಅಂತ ರಾಜಕಾರಣನ. ಜನಕ್ಕೆ ಅಲ್ಟಿಮೇಟ್ಲಿ ಬೇಕಾಗಿರೋದು ಅಭಿವೃದ್ಧಿ ಮಾತ್ರ. ಅಭಿವೃದ್ಧಿ ವಿಚಾರ ಏನಾರು ಇತ್ತು ಅಂದರೆ ಅದನ್ನ ಇಟ್ಕೊಂಡು ನೀವು ಜನರ ಮುಂದೆ ಹೋಗಿ, ನಾನು ಜನರ ಮುಂದೆ ಹೋಗ್ತೀನಿ. ಈ ವೈಯಕ್ತಿಕ ದಾಳಿನ ದಯವಿಟ್ಟು ಬಿಡಿ.